ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅತ್ಯಂತ ಅದ್ಭುತವಾಗಿರತಕ್ಕಂಥ ದಿನವೇ ಸರಿ ಇದು. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅನ್ನೋ ಮಂತ್ರ ಇದೆಯಲ್ಲ, ಇದು ಈ ದಿವಸ ಇರತಕ್ಕಂಥಂದ್ರೆ ಆಯುಷ್ಮಾನ್ ಯೋಗವೂ ಇದೆ, ಭವಕರಣವೂ ಇದೆ. ನಾನು ಈ ಹಿಂದೆ ಮೊದಲು ನಿಮಗೆ ತಿಳಿಸಿದ್ದೆ, ಆಯುಷ್ಮಾನ್ ಭವ ಬರತಕ್ಕಂತಹ ದಿನ ಅನೇಕ ವರ್ಷಗಳಿಗೊಮ್ಮೆ ಬರತಕ್ಕಂಥದ್ದು. ಈ ದಿನದಲ್ಲಿ ಒಂದು ಪುಸ್ತಕ ತೆಗೆದುಕೊಂಡು ನಾನು ಈ ವರ್ಷದಲ್ಲಿ ಇಷ್ಟು ಹಣ ಸಂಪಾದನೆ ಮಾಡೇ ತೀರ್ತೇನೆ ಅಂತ ಇವತ್ತು ಬರೆದಿಡಿ. ಆಮೇಲೆ ನಿಮ್ಮ ಗೋಲ್ ಏನಿದೆಯೋ ಅದನ್ನು ಬರೆದಿಡಿ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ರೆ ಅವರು ಆ ಒಂದು ವಿದ್ಯೆಯಲ್ಲಿ ಪ್ರಗತಿನ ಕಾಣಲೇಬೇಕು, ಬರೆದಿಡಿ. ಜೊತೆಗೆ ಆ ಮಕ್ಕಳಿಗೆ ಒಳ್ಳೆ ಕಡೆ ಜಾಬ್ ಸಿಗಬೇಕು, ಬರೆದಿಡಿ. ನಾವು ಪ್ರಯತ್ನ ಪಡ್ತಾ ಇದ್ದಲ್ಲಿ ನಮಗೆ ಜಾಬ್ ಸಿಗಬೇಕು, ಅದನ್ನು ಬರೆದಿಡಿ. ನೀವು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಈ ವರ್ಷದ ಅಷ್ಟು ಸಕ್ಸಸ್ ಆಗಲೇಬೇಕು ಅಂತ ಈ ದಿನ ಯಾರು ಬರೆದಿಡುತ್ತಾರೋ ಅಂತಹ ಭವ್ಯ ಬದುಕನ್ನೇ ಬದುಕಿ ತೋರಿಸ್ತಾರೆ. ಅಂತಹ ಅದ್ಭುತವಾಗಿರತಕ್ಕಂತಹ ದಿನ ಇದಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ವಿಶೇಷವಾಗಿರತಕ್ಕಂಥ ದಿನ. ನಾನು ಈ ದಿನ ಬಹಳಷ್ಟು ಜನರಿಗೆ ಹೇಳಿಕೊಟ್ಟಿದ್ದೇನೆ. ಕೆಲವೊಂದು ಜನಕ್ಕೆ ಈ ದಿನಕ್ಕೆ ಸಂಬಂಧಪಟ್ಟಾಗೇನೆ ಅವರಿಗೆ ಬೇಕಾಗಿರ್ತಕ್ಕಂಥ ಅದ್ವಿತೀಯವಾಗಿರತಕ್ಕಂತಹದ್ದನ್ನು ಬೆಳ್ಳಿಯ ಪರದೆ ಮೇಲೆ ಕೂಡ ಬರೆದು ಕೊಟ್ಟಿರ್ತಾರೆ. ಅಂತ ವಿಶೇಷವಾಗಿರೋ ದಿನ ಇದು. ಯಾರಿಗೆ ಅತ್ಯಂತ ಅವಶ್ಯಕತೆ ಇದೆಯೋ ನಾನು ಹೀಗೆ ನಾನು ಮಾಡ್ಕೋಬೇಕು ಅಂತಿರ್ತೀನಿ ಅಂತ ಅವರ ಬದುಕನ್ನು ಇವತ್ತು ಬರೆದಿಟ್ಟರೆ, ಏನು ಹೇಳ್ತಾರಲ್ಲ, ನಾವು ಹೇಗೆ ಬದುಕುತ್ತೆ ಇರ್ಲಿಕ್ಕೆ ಸಾಧ್ಯ ಇರಬಹುದನ್ನು ನಾವು ಬರೆದಿಟ್ಟಾಗ ಬದುಕಲಿಕ್ಕೆ ಸಾಧ್ಯ ಇದೆಯಾ. ಅದಕ್ಕಾಗಿ ಈ ದಿನ ಬರೆದಿಡಿ. ಬಹುಶಃ ಗೊತ್ತಿಲ್ಲ, ನಮ್ಮ ಹಿಂದೆ ಮುಂದೆ ಕಲ್ಮಶಗಳು ತುಂಬಿರಬಹುದು, ನಮ್ಮ ಅಕ್ಕ ಪಕ್ಕ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಅಸೂಯೆ ತುಂಬಿರಬಹುದು. ಇದೆಲ್ಲವೂ ಕೂಡ ಇವತ್ತು ಸರಿಯೋ ದಿನ, ನಿಮ್ಮನ್ನ ಅದೃಷ್ಟ ಹೂಡಿಕೆ ಬರೋ ದಿನ ಈ ದಿನ ಆಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳು. ಇವತ್ತು ಯಾರಿಗಾದ್ರೂ ನಿಮ್ಮ ಕೈಲಾಗಿದ್ದ ಸಹಾಯವನ್ನ ಮಾಡಿ, ಅದೇನಾಗಿದ್ರೂ ಸರಿಯೇ. ವಸ್ತ್ರದಾನ ಮಾಡ್ತಿರೋ, ದವಸ ಧಾನ್ಯ ಮಾಡ್ತಿರೋ, ದೇವರಿಗೊಂದು ಅಭಿಷೇಕ ಮಾಡ್ತಿರೋ, ಒಟ್ಟಾರೆಯಾಗಿ ಈ ದಿವಸ ಮನೆಯಲ್ಲಿ ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಪಡಿ. ತುಂಬ ದೂರದ ಆಲೋಚನೆ ಮಾಡಿ. ಮಕ್ಕಳ ಭೂತ ಭವಿಷ್ಯದ ವರ್ತಮಾನವನ್ನು ಕೂಡ ಈ ದಿವಸ ನೀವು ಬರೆದಿಟ್ಟರೆ ಅದು ಹಾಗೇ ಕಂಟಿನ್ಯೂ ಆಗ್ತಕ್ಕಂತಹದ್ದು ಅತ್ಯಂತ ಅದ್ಭುತ ಫಲವನ್ನು ಈ ದಿನದಲ್ಲಿ ಕಾಣ್ತೀವಿ. ಶುಭಂ ಭೂಯಾತ್. ಒಳಿತಾಗಲಿ.